ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ವರ್ಷಾಸ್ ಅಂಡ್ ಫುಡ್. ಹೊಸ ದಿನ, ಹೊಸ ಪರಿಚಯ, ಹೊಸ ವ್ಲಾಗ್, ಹೊಸ ರೆಸಿಪಿ. ಇವತ್ತಿನ ರೆಸಿಪಿ ಬಂದು ಎಲ್ಲರ ಫೇವ್ರೇಟ್ ಆಗಿರುವಂತಹ ನಾಟಿ ಕೋಳಿ ಸಾರು. ಅಬ್ಬಬ್ಬ, ನಾಟಿ ಕೋಳಿ ಸಾರು ಅಂದ ತಕ್ಷಣವೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಅದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಅನ್ನ ಹಾಕೊಂಡು ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಸೊ ಈ ರೆಸಿಪಿ ಈಸಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋಂತಹ ಎಲ್ಲ ಐಟಮ್ಸು ನಾವು ಮಸಾಲೆಗೆ ಬೇಕಾಗುತ್ತೆ ನಮಗೆ. ಸೊ ಇಲ್ಲಿ ನಾನು 3 ಈರುಳ್ಳಿ, 12 ಬಿಡಿಸಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹೆಸಳು, 2 ಇಂಚು ಶುಂಠಿ, 4ರಿಂದ 5 ಚಕ್ಕೆ, 4 ಲವಂಗ, 2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ, 3 ಟೇಬಲ್ ಸ್ಪೂನ್ ಧನಿಯಾಕಾಳು, 10ರಿಂದ 12 ಗುಂಟೂರು ಮೆಣಸಿನ್ಕಾಯಿ, 6 ಮನ್ಕಟ್ ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ 2, ಅರ್ಧ ಹೋಳು ಕಾಯಿ, ಅರಿಶಿನ, ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ನಾನು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಅರ್ಧ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಆದಮೇಲೆ ಚಿಕನ್ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು, ಇದಿಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇದು ಮಿನಿಮಮ್ ಅಂತಂದ್ರೂ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಸೊ ಇವಾಗ 8 ನಿಮಿಷ ಆಗಿದೆ, ನೋಡ್ತಿರ್ಬೋದು ಆಲ್ಮೋಸ್ಟ್ ಸ್ವಲ್ಪ ನಮ್ಮ ಚಿಕನ್ ಬೇಗ ಸ್ಟಾರ್ಟ್ ಆಗ್ತದೆ. ಈ ಟೈಮಲ್ಲಿ ನಾನಿಲ್ಲಿ 1.5 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರನ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ನಾವು. ಇದು ನಾವು ಮಿನಿಮಮ್ ಅಂತಂದ್ರೂ ಒಂದು 15ರಿಂದ 20 ನಿಮಿಷ ಆದರೂ ಬೇಗ ಬಿಡಬೇಕಾಗುತ್ತೆ. ಇವಾಗ ನಾವು ನಮ್ಮ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಈರುಳ್ಳಿ ತೊಗೊಂಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇವಾಗ ಅದಕ್ಕೆ 3 ಟೇಬಲ್ ಸ್ಪೂನ್ ಧನಿಯಾಕಾಳು, 6 ಮಣ್ಕಟ್ ಮೆಣಸಿನ್ಕಾಯಿ, 12 ಗುಂಟೂರು ಮೆಣಸಿನ್ಕಾಯಿ, 2 ಹಸಿ ಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರಾದರೂ ಜಾಸ್ತಿ ಖಾರ ಇಷ್ಟಪಡೋರು ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲನೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಫೈನಲ್ ಆಗಿ ನಾವು ಗ್ಯಾಸ್ನ ಆಫ್ ಮಾಡೋಣ. ಇವಾಗ ನಾವು ಇದಕ್ಕೆ ಬೇರೆ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೆನಪಿರಲಿ, ಇವಾಗ ಹಾಕ್ತಿರೋ ಮಸಾಲೆನ ನಾವು ಗ್ಯಾಸ್ ಆಫ್ ಮಾಡಿ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಹುರ್ಕೊಳ್ಳೋ ಅಂತಹ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 12 ಬಿಡಿಸಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ,
4-5 ಚಕ್ಕೆ, 4 ಲವಂಗ, 3 ಟೇಬಲ್ ಸ್ಪೂನ್ ಹುರಿಗಡಲೆ, ಕೊನೆಯದಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಮಸಾಲೆ ಜೊತೆ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಬರೋಣ. ಕಾಯಿನ ನಾನು ಮಸಾಲೆ ಜೊತೆ ಹಾಕಿಲ್ಲ, ಕಾಯಿನ ನಾವು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ನಾವಿಲ್ಲಿ ಕಾಯಿ ಹಾಕ್ತಾಯಿಲ್ಲ, ನಾವು ಕಾಯಿ ಹಾಲು ಮಾತ್ರ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ 2 ಲೋಟದಷ್ಟು ಕಾಯಿ ಹಾಲನ್ನ ತಗೊಂಡಿದ್ದೀನಿ. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಂದರೆ 2.5 ಲೋಟ 3 ಲೋಟ ನೀವೆಷ್ಟು ಕಾಯಿ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ. ಸೊ ನನಗೆ ಅರ್ಧ ಹೋಳಿಗೆ 2 ಲೋಟದಷ್ಟು ಕಾಯಿ ಹಾಲು ಸಿಕ್ಕಿದೆ. ಸೊ ಈ ಕಾಯಿ ಹಾಲನ್ನ ನಾವು ಚಿಕನ್ಗೆ ಹಾಕಬೇಕಾಗುತ್ತೆ. ಇವಾಗ ಮೊದಲೇ ನಾವು ಚಿಕನ್ನ ಬೇಯಕ್ಕಿಟ್ಟಿದ್ವಲ್ಲ, ಅದಕ್ಕೇನೆ ನಾವು ಮಾಡ್ಕೊಂಡು ಬಂದಿರೋಂತಹ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಬಾಯ್ಲ್ ಬರೋ ತನಕ ಬಿಡೋಣ. ಇವಾಗ ಒಂದು ಬಾಯ್ಲ್ ಬಂದಾಗಿದೆ. ಇವಾಗ ನಾವು ಇದಕ್ಕೆ ನಾವು ಮಾಡ್ಕೊಂಬಂದಿರೋಂತಹ ಕಾಯಿ ಹಾಲನ್ನ ಸೇರಿಸೋಣ. ಕಾಯಿ ಹಾಲು ಹಾಕೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ನಮಗೆ ನಾಟಿ ಕೋಳಿ ಸಾರದು ಫ್ಲೇವರ್ ಹಾಗೆ ಆ ಘಮ ಕೊಡುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿ ಕರೆಕ್ಟ್ ಮಾಡ್ಕೊಬೋದು. ಅಂದರೆ ಉಪ್ಪು ಬೇಕು ಅನ್ನೋರು ಸ್ವಲ್ಪ ಉಪ್ಪು ಹಾಕೋಬೋದು, ಖಾರ ಬೇಕು ಅಂದರೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು 20 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಇಪ್ಪತ್ತು ನಿಮಿಷ ಆದಮೇಲೆ ಈ ಟೈಮಲ್ಲಿ ನೀವು ಆ ಚಿಕನ್ ಚೆನ್ನಾಗಿ ಬೆಂದಿಲ್ಲ ಅಂತನ್ನೋರು ಕುಕ್ಕರಲ್ಲಿ 4-5 ವಿಷಿಲ್ ಬರೆಸ್ಕೋಬೋದು. ಸಾಮಾನ್ಯವಾಗಿ ನಾಟಿ ಕೋಳಿ ಅಷ್ಟು ಬೇಗ ಬೇಯಲ್ಲ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅನ್ನೋರು ಒಂದು 4-5 ವಿಷಲ್ನ ನೀವು ಕುಕ್ಕರ್ನಲ್ಲಿ ಬರೆಸ್ಕೋಬೋದು. ಮತ್ತೆ ನಾನಿಲ್ಲಿ 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ. ನಮ್ಮ ಈ ಚಿಕನ್ ಸಾರು ಎಷ್ಟು ಬಾಯ್ಲ್ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ ಹಾಗೆ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ನೀವು ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ನಾಟಿ ಕೋಳಿ ಚಿಕನ್ ಸಾರು ರೆಡಿಯಾಗಿದೆ. ಸೊ ಬನ್ನಿ ಸರ್ವ್ ಮಾಡೋಣ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೇನೆ. ಸೊ ನನಗಂತೂ ಈ ನಾಟಿ ಕೋಳಿ ಸಾರು ತುಂಬಾ ಇಷ್ಟ ಆಗಿದೆ. ಸೊ ನೀವು ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದು, ಸಪೋರ್ಟ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.